ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತಿನ ವಿಡಿಯೋ ಟೈಟಲಲ್ಲೇ ನೋಡಿದ್ದೀರಾ ಏನು ಅಂತ ಗೊತ್ತಾಗಿರುತ್ತೆ ಅನ್ಕೋತೀನಿ. ಲಂಚ್ ಬಾಕ್ಸ್ ರೆಸಿಪೀಸ್ ಅಂದರೆ ಕೆಲವೊಂದು ತಾಯಂದ್ರಿಗೆ ತಲೆನೇ ಓಡಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ. ಸಿಂಪಲ್ ಆಗಿ ಈಗ ಸಮ್ಮರ್ ಹಾಲಿಡೇಸ್ ಬಂದಿದೆ, ಮಕ್ಳಿಗೆ ಈಗ ತಾನೇ ಎಕ್ಸಾಮ್ ಮುಗ್ದಿರುತ್ತೆ. ನಾನು ಹೇಗೆಲ್ಲ ನನ್ನ ಮಗಳು ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೀನಿ, ಸಿಂಪಲಾಗಿ ಮನೇಲಿ ಮಾಡುವಂಥರದ್ದೇ ಮಾಡಿದ್ದೀನಿ. ಇನ್ನಷ್ಟು ಆದಷ್ಟು ವೆರೈಟೀಸ್ನ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ನಿಮಗೆ ಆದಷ್ಟು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಮುಂದಿನ ಬ್ಲಾಗ್ಗಳಲ್ಲಿ. ಇದಿಷ್ಟು 6 ದಿನಗಳ ಕಾಲ ಹೇಗೆ ನಾನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿದ್ದೀನಿ, ಮತ್ತು ನಿಮ್ಮ ಮಕ್ಕಳಿಗೆ ಹೇಗೆ ಲಂಚ್ ಬಾಕ್ಸ್ನ ರೆಡಿ ಮಾಡ್ಬೋದು, ಮತ್ತು ಈಗ ಸಮ್ಮರ್ ಕ್ಯಾಂಪ್ಸ್ಗಳಿಗೆಲ್ಲ ಏನಾದರೂ ಚಿಕ್ಕದಾಗಿ ಲಂಚ್ ತೊಗೊಂಡೋಗ್ಬೇಕಾಗಿರುತ್ತೆ, ಅದಕ್ಕೆಲ್ಲ ಹೇಗೆ ಪ್ಯಾಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ನೋಡೋಣ ಹೇಗೆ 6 ಡೇಸ್ ಲಂಚ್ ಬಾಕ್ಸ್ ರೆಸಿಪೀಸ್ನ ನಾನು ಪ್ಯಾಕ್ ಮಾಡಿದ್ದೀನಿ ಅಂತ ನೋಡ್ಕೊಬರೋಣ ಬನ್ನಿ. ಡೇ 6ಅಲ್ಲಿ ಇದು ಡೇ 1 ಲಂಚ್ ಬಾಕ್ಸ್ ಪ್ಯಾಕಿಂಗ್. ಇವತ್ತೇನು ಪ್ಯಾಕ್ ಮಾಡ್ತಿದ್ದೀನಪ್ಪ ಅಂದರೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಅದ್ರ ಜೊತೆಗೆ ಶಾವಿಗೆ ಉಪ್ಪಿಟ್ಟು ಸ್ವಲ್ಪ ವಾಟರ್ ಮೆಲನ್ ಮತ್ತು ಮರ್ಸೇಬು ಅದನ್ನು ಸ್ವಲ್ಪ ಹಾಕಿ ಪ್ಯಾಕ್ ಮಾಡ್ತಿದ್ದೀನಿ. ಇದು ಇವತ್ತಿನ ಇವಳದು ಲಂಚ್ ಬ್ಯಾಗ್ಸ್. ಡೇ 1 ಈಸ್ ಕಂಪ್ಲೀಟೆಡ್. ಡೇ 2 ಅಂದರೆ ಮಕ್ಕಳಿಗೆ ಸ್ವಲ್ಪ ವೆರೈಟಿಯಾಗಿ ಮಾಡಿದ್ರೆ ಇಷ್ಟ ಆಗುತ್ತೆ. ದೋಸೆ ಮಾಡೋ ಬದಲು ಈ ಥರ ಕಾಯಿನ್ ದೋಸೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕ್ಯಾರೆಟ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ಡೇ 2 ಲಂಚ್ ಬಾಕ್ಸು ಪ್ಯಾಕಿಂಗು ಏನಪ್ಪ ಅಂದರೆ ಗ್ರೇಪ್ಸು ಮತ್ತು ಡ್ರೈ ಫ್ರೂಟ್ಸು, ಸ್ವಲ್ಪ ಚಟ್ನಿ, ಒಂದು 3 ಕಾಯಿನ್ ದೋಸೆ ಹಾಕಿ ಪ್ಯಾಕ್ ಮಾಡಿದ್ದೀನಿ. ಇದು ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಖುಷಿಯಾಗೂ ತಿಂತಾರೆ. ಡೇ 2 ಈಸ್ ಕಂಪ್ಲೀಟೆಡ್. ಡೇ 3 ಇವತ್ತು ನಾನು ಬಿಸಿಬೇಳೆಬಾತ್ ಮಾಡ್ತಿದ್ದೀನಿ. ಇದು ಡೇ 3 ಲಂಚ್ ಬಾಕ್ಸ್ ಪ್ಯಾಕಿಂಗು. ಇದಕ್ಕೆ ಏನು ಡ್ರೈ ಫ್ರೂಟ್ಸ್ ನಾನು ಆ್ಯಡ್ ಮಾಡ್ತಾಯಿಲ್ಲ. ಬಿಸಿಬೇಳೆಬಾತ್ ಒಂದು ಕಡೆ ಹಾಕಿದ್ದೀನಿ ಮತ್ತು ಖಾರ ಬೂಂದಿ ಒಂದು ಕಡೆ ಹಾಕಿದ್ದೀನಿ. ಡೇ 3 ಈಸ್ ಕಂಪ್ಲೀಟೆಡ್. ಡೇ 4 ಅವಲಕ್ಕಿ ಉಪ್ಪಿಟ್ಟು. ಅಂದರೆ ಅವಲಕ್ಕಿ ಉಪ್ಪಿಟ್ಟು ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ, ಬಟ್ ಜಾಸ್ತಿ ಹಾಕೋದಿಲ್ಲ ನಾನು. ಈ ಥರದಕ್ಕಾದರೆ ಚಿಕ್ಸ್ ಬಾಕ್ಸ್ 2 ಥರ ಹಾಕ್ತೀನಿ, ಅದಕ್ಕಾದರೆ ಸೆಕ್ಷನ್ ಬಾಕ್ಸ್ ಹಾಕ್ತೀನಿ. ಇದು ಒಂದು ಅವಲಕ್ಕಿ ಉಪ್ಪಿಟ್ಟು ಮತ್ತು ಮರ್ಸೇಬು 2 ಹಾಕಿದ್ದೀನಿ. 1 ಫ್ರೂಟ್ಸ್ ಅಂತೂ ಆ್ಯಡ್ ಮಾಡ್ತೀನಿ, ಎಲ್ಲೋ ರೇರ್ ಮಿಸ್ ಮಾಡೋದು. ಇದು ಡೇ 5 ಲಂಚ್ ಬಾಕ್ಸ್ ಸೀರೀಸ್. ಇದಕ್ಕೆ ಇವತ್ತು ಸ್ವಲ್ಪ ಅನ್ನ ಸಾಂಬಾರು ಕಟ್ಟೋಣ ಅಂತ ರೈಸು, ಸ್ವಲ್ಪ ತುಪ್ಪ, ಮೊಸಪ್ಪು ಮತ್ತು ಡ್ರೈ ಫ್ರೂಟ್ಸ್ ಇಷ್ಟು ಹಾಕಿ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಿದ್ದೀನಿ. ಅನ್ನ ಸಾಂಬಾರು ಅವಲಕ್ಕಿ ಉಪ್ಪಿಟ್ಟಾದರೆ ಸ್ಪೂನ್ ಹಾಕ್ತೀನಿ. ಇದು ಡೇ 6 ಲಂಚ್ ಬಾಕ್ಸ್ ಪ್ಯಾಕಿಂಗ್. ಇಡ್ಲಿ ಅಂದರೆ ಅವಳಿಗೆ ತುಂಬ ಇಷ್ಟ. ನನ್ನ ಹತ್ರ ಬಟನ್ಸ್ ಇಡ್ಲಿದು ಇಲ್ಲ, ಇದು ದೊಡ್ಡ ಇಡ್ಲಿನೇ. ಸ್ವಲ್ಪ ಚಟ್ನಿ ಮತ್ತು 1-2 ಇಡ್ಲಿ ಹಾಕಿದ್ದೀನಿ, ಯಾಕಂದರೆ ಇವಾಗ ಅವ್ರಿಗೆ ಎಕ್ಸಾಮ್ ನಡೀತಿದೆ, ಸ್ನ್ಯಾಕ್ಸ್ ರೀತಿ ಹಾಕಬೇಕು ಅಷ್ಟೇ. ಇದು ಡೇ 6 ಲಂಚ್ ಬಾಕ್ಸ್ ಪ್ಯಾಕಿಂಗ್ ಇಸ್ ರೆಡಿ. ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಲ್ಲ. ನೋಡಿದ್ರಿ ಅಲ್ಲ ಎಷ್ಟು ಕಲರ್ಫುಲ್ ಆಗಿದೆ ಬಾಕ್ಸ್ ಅಂತ. ನೋಡಿದ್ರಿ ಅಲ್ಲ 6 ದಿನಗಳ ಕಾಲ ಹೇಗೆ ನಾನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿದ್ದೀನಿ ಅಂತ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮತ್ತು ರೆಸಿಪೀಸ್ಗಳು ನಿಮಗೆ ಯಾವ್ದು ಇಷ್ಟ ಆಗಿದೆಯೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಅದನ್ನು ಫುಲ್ ಬ್ರೀಫಾಗಿ ನಿಮಗೆ ವಿಡಿಯೋ ಮಾಡಿ ಕುಕ್ಕಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.